ಈಗ ಒಂದು ಸ್ವಲ್ಪ ಮಹಾ ಹಿಮಾಲಯ ಬಗ್ಗೆ ತಿಳಿದುಕೊಳ್ಳೋಣ. ಅತಿ ಹೆಚ್ಚು ಗ್ಲೇಸರಿಯಿಂದ ಕೂಡಿರ್ತಕ್ಕಂಥದ್ದು ಇದು. ಹಿಮಾಲಯ ಪರ್ವತಗಳಲ್ಲಿಯೇ ಅತ್ಯಂತ ಎತ್ತರ ಭಾಗ. ಇಡೀ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಭಾಗ. ಇಲ್ಲಿ ಸುಮಾರು ಎತ್ತರ ಇಲ್ಲಿ ಹಾಕಿದ್ದೀನಿ, ಇಲ್ಲೇ ನೋಡಿಬಿಡೋಣ. ಮಹಾ ಹಿಮಾಲಯ ಇಲ್ಲೇ ಇದೆ. ಎಸ್, ಸುಮಾರು 2500 ಕಿಲೋಮೀಟರ್. ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 6000 ಮೀಟರ್ದಿಂದ ಮತ್ತು ಇದರ ಅಗಲ ಸುಮಾರು 25 ಕಿಲೋಮೀಟರ್ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನ ನಾವಿಲ್ಲಿ ನೋಡ್ತೀವಿ ಅಂತ. ಈ ಪರ್ವತಗಳು ಹಿಮಾಲಯ ಅಂದ್ರೆ ಮಹಾ ಹಿಮಾಲಯ, ಈ ಪರ್ವತಗಳು ಪ್ರಮುಖವಾಗಿ ಸ್ಫಟಿಕದ ಮತ್ತು ರೂಪಾಂತರ ಶಿಲೆಗಳಿಂದ ಸ್ಫಟಿಕ ಮತ್ತು ರೂಪಾಂತರ ಶಿಲೆ, ಕ್ರಿಸ್ಟಲಿನ್ ಅಂಡ್ ಮೆಟಮಾರ್ಫಿಕ್ ರಾಕ್ಸ್ ಅಂತ ಕರಿತೀವಿ. ಶಿಲೆಗಳಾದ ಗ್ರಾನೈಟ್, ಅಮೃತ ಶಿಲೆ, ನೀಸ್, ಈ ಮುಂತಾದವುಗಳಿಂದ ಏನಾಗಿದೆ ಅಂತಂದ್ರೆ ಈ ಪರ್ವತ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ನಮಗೆ ಕೆಲವೊಂದಿಷ್ಟು ಶಿಖರಗಳು ಕಂಡು ಬರ್ತದೆ. ಪೀಕ್ಸ್ ಅಂತ ಕರಿತೀವಿ ನಾವು. ಶಿಖರಗಳಿಗೆ ಪೀಕ್ಸ್ ಅಂತ. ಮೌಂಟ್ ಎವರೆಸ್ಟ್ 8848 ಮೀಟರ್. ಹಾಗೆ ಈ ಕೆಲವೊಂದಿಷ್ಟು ಬುಕ್ಗಳಲ್ಲಿ ನಾವು ನೋಡಿದಾಗ 8850 ಮೀಟರ್ ಅಂತ. ಹೌದ್ರಿ, ಎರಡೂ ತಪ್ಪಲ್ಲ. UPSC ಕೆಲವೊಂದು ಬುಕ್ಕಿನಲ್ಲಿ 8850 ಮೀಟರ್ ಕೂಡ ಇದೆ. 8848 ಅದು ಬೆಳೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಇನ್ನು ಕಾಂಚನಜುಂಗ 8856 ಮೀಟರ್. ಧವಳಗಿರಿ 8167 ಮೀಟರ್. ನಂಗ ಪರ್ವತ 8126 ಮೀಟರ್. ಹಾಗೆ ಮಾನಸ್ಲೋ 8156. ಗೌರಿಶಂಕರ 7145 ಮೀಟರ್. ಅನ್ನಪೂರ್ಣ 8091 ಮೀಟರ್. ನಂದಾದೇವಿ 7816 ಮೀಟರ್. ಕೈಲಾಸ ಪರ್ವತ 6638. ನಾಮ್ಚಬರ್ವಾ ಅರುಣಾಚಲ ಪ್ರದೇಶ, ನಾನು ನಿಮ್ಗೆ ಹೇಳಿದ್ದು ಅರುಣಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ನಾಮ್ಚಬರ್ವಾ 7782 ಮೀಟರ್. ಹಾಗೆ ತ್ರಿಶೂಲ 7140 ಮೀಟರ್. ಬದ್ರಿನಾಥ್ 7138 ಮೀಟರ್. ಹೀಗೆ ಸಾಕಷ್ಟು ನಮಗೆ ಒಂದು ಶಿಖರಗಳನ್ನ ನಾವ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ಈ ಒಂದು ಮಹಾ ಹಿಮಾಲಯದಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇದನ್ನ. ಇಲ್ಲೆಲ್ಲ ನೋಡಿ, ಕೈಲಾಸ ಅಂತಕ್ಕಂಥದ್ದು ಇದೆ, ಕಾಮೆಟ್ ಇದೆ, ನಂದಾದೇವಿ ಇದೆ, ಮೌಂಟ್ ಎವರೆಸ್ಟ್ ಇದೆ. ಹೌದಾ? ಸೊ ಹೀಗೆ ನಾವಿಲ್ಲಿ ಅವುಗಳನ್ನು ಕೂಡ ನೋಡಬಹುದು ಅಂತ ಇವೆ. ಪೂರ್ವಾಂಚಲ ಬೆಟ್ಟಗಳು ಅಂದ್ರ ಇಲ್ಲಿ ಕೆಳಗಡೆ ಏನು ಬರ್ತಾವ ನೋಡಿ, ಇವ ನಾಗಾ ಹಿಲ್ಸ್ ಅಂತಕ್ಕಂಥದ್ದು, ಪಟ್ಕೈ ಬೂಮ್ ಅಂತಕ್ಕಂಥದ್ದು, ಕಾಶಿ ಜೈಂತ, ಮೀಜೋ ಹಿಲ್ಸ್, ಮಿಸ್ಮಿ ಹಿಲ್ಸ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಜೀವ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದು ಅಂತ.